ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಜ್ಯುವೆಲರಿ ಶಾಪ್ ದರೋಡೆ ನಡೆದಿದೆ. ಗನ್ ತೋರಿಸಿ ಚಿನ್ನಾಭರಣವನ್ನ ಖತರ್ನಾಕ್ ಗ್ಯಾಂಗ್ ಕದ್ದೊಯ್ದಿದೆ. ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ ಇದು. ಗನ್ ತೋರಿಸಿ ಚಿನ್ನಾಭರಣವನ್ನ ಖತರ್ನಾಕ್ ಗ್ಯಾಂಗ್ ಕದ್ದೊಯ್ದಿದೆ. ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಪದಂ ಜ್ಯುವೆಲರಿ ಶಾಪ್ ಟಾರ್ಗೆಟ್ ಮಾಡಿ ಮೂವರಿಂದ ಕೃತ್ಯ ನಡೆದಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸರಿಗೆ ದೂರು ನೀಡಲಾಗಿದೆ. 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಾದನಾಯಕನಹಳ್ಳಿಯಲ್ಲಿರುವಂತಹ ಜ್ಯುವೆಲರಿ ಶಾಪ್ ಇದು. ಕಳ್ಳತನದ ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ಕಳ್ಳರ ಕೈಚಳಕ ಇದು. ಗನ್ ತೋರಿಸಿ ಬೆದರಿಸಿ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಇಬ್ಬರು ಕಳ್ಳರು ಪದಂ ಜ್ಯುವೆಲರಿ ಶಾಪ್ ಅನ್ನೇ ಟಾರ್ಗೆಟ್ ಮಾಡಿ ಗನ್ ತೋರಿಸಿ ಕಳ್ಳತನ ನಡೆಸಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆದಂತ ಕಳ್ಳತನ ಇದು. ಅಂಗಡಿಯಲ್ಲಿದ್ದವರಿಗೆ ಗನ್ ತೋರಿಸಿ ಬೆದರಿಸಿ ಅಂಗಡಿಯಲ್ಲಿದ್ದಂತಹ ಚಿನ್ನವನ್ನ ದೋಚ್ತಾ ಇರುವಂತಹ ದೃಶ್ಯ. ಸರ್, ನಮಗೆ 9:45ಗೆ ಗೊತ್ತಾಗಿದೆ. 9:15ಗೆ ಇದು ಆಗಿರೋದು. 9:15 ಇಬ್ಬರು ಬಂದಿದ್ರು ಒಳಗಡೆ. ಒಬ್ಬರು ಹತ್ರ ಗನ್ ಇತ್ತು, ಇನ್ನೊಬ್ಬ ಹತ್ರ ಚೀಲ ಇಟ್ಕೊಂಡು ಬಂದಿದ್ರು. ಆಚೆ ಗಾಡಿಯಿಂದ ಬಂದಿದ್ರು ಒಬ್ಬರು, ಅವ್ರಿಗೆ ಹತ್ತಿಸ್ಕೊಂಡು ಹೋದ್ರು. KTM ಹೌದು. ರೆಡ್ ಕಲರ್ ಇತ್ತು. ರೆಡ್ ಕಲರ್ KTM ಇತ್ತು. ಓನರ್ ಯಾರ್ದು ಸರ್? ಯಾರು ಸರ್ ಇದು ಅಂಗಡಿ? ಎಲ್ಲಿದ್ದಾರೆ ಓನರ್? ಅವ್ರು ನಮ್ಮ ಭಾವ ಊರಿಗೆ ಹೋಗಿದ್ದಾರೆ. ಪದಮ್ ಅಂತ ಹೆಸರು ಅವ್ರದ್ದು. ಎಷ್ಟು ಕಳ್ತನ ಆಗಿದೆ ನಿಮಗೆ ಗೊತ್ತಿರೋಂಗೆ? 750 ಗ್ರಾಮ್ ಅಪ್ರಾಕ್ಸ್. ಅಂದ್ರೆ ಒಂದು ಕ್ಯಾಶ್ ಅಲ್ಲಿ ಹೇಳಿದ್ರೆ ಎಷ್ಟು ಅಮೌಂಟ್ ವರ್ತ್? ಒಂದು 55 ಲ್ಯಾಕ್ ಅಪ್ರಾಕ್ಸಿಮೇಟ್. ಅದೇ ನಮ್ಮ ಸಿಸ್ಟರ್ ಮಗ ರಾಹುಲ್ ಅಂತ. ಒಬ್ಬರೇ ಇದ್ದು ಇನ್ನೊಬ್ಬ ಚಿಕ್ಕ ಹುಡುಗ ಇದ್ರು ಅವ್ರ ಜೊತೆ ಕಲ್ಸದ ಹುಡುಗ ಅವನು. ಹಾಂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.